ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಂದು ಇಷ್ಟು ದಿವಸ ಸೆಕೆಂಡ್ ಶಿಫ್ಟ್ ಇತ್ತು, ಮುಗ್ದೋಯ್ತು. ಇವತ್ತಿಂದ ನಂದು ಬೆಳಗ್ಗೆ 6 ಗಂಟೆಗೇ ಡ್ಯೂಟಿಗೆ ಹೋಗಬೇಕು. ಫ್ರೆಂಡ್ಸ್, ನಾನು ಮದುವೆಗೆ ಹೋಗಿದೆ. ನನ್ನ ಫ್ರೆಂಡ್ ಮಗಂದು ಮತ್ತು ನಮ್ಮ ಪಕ್ಕದ ಮನೆ ಅವರು ರಿಲೇಷನ್ಗೆ ಮದುವೆ ಮಾಡಿರೋದು. ಫ್ರೆಂಡ್ಸ್, ನಾನು ನಿನ್ನೆ ಬರುವಾಗ ಯಶವಂತಪುರದಲ್ಲಿ ಇಳಿದಿದ್ದೆ. ಅಲ್ಲಿ ನಾನು ಟೊಮೊಟೊ ಕಾಯಿನೂ ತಂದಿದ್ದೆ. ಟೊಮೊಟೊ ಕಾಯಲ್ಲಿ ಇಷ್ಟು ದಿವಸ ನಾನು ಫ್ರೆಂಡ್ಸ್ ಹಣ್ಣಲ್ಲಿ ಯಾವ ಥರ ಚಟ್ನಿ ಮಾಡೋದು ಅಂತ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಪಕ್ಕದಲ್ಲಿ ರೈಸ್ ಇಟ್ಟಿದ್ದೀನಿ. ರೈಸು ವಿಷಲ್ ಆಗ್ತಾಯಿದೆ. ಒಂದು ವಿಷಲ್ ಆಯಿತು, ಅಲ್ಲೇ ಕಾಣಿಸ್ತಾ ಇದೆ ನೋಡಿ. ಈಗ ಎರಡನೇ ವಿಷಲ್ ಇದು. ಫ್ರೆಂಡ್ಸ್, ನಾನು ಕಾಯಲ್ಲಿ ಮಾಡೋದು. ನಮ್ಮ ಕಡೆ ಇದನ್ನ ಅಚ್ಕಾರ ಅಂತಾರೆ, ಮತ್ತು ಇವರೆಲ್ಲ ಇವಾಗ ಟೊಮೊಟೊ ಚಟ್ನಿ ಅಂತಾರೆ ನೋಡಿ. ಫ್ರೆಂಡ್ಸ್, ನಾನು ಬೇಯೋಕ್ಕಾಗಿದೆ. ಫ್ರೆಂಡ್ಸ್, ಇದು ಬೇಗನೆ ಬೇಯುತ್ತೆ. ಟೊಮೊಟೊ ಹಣ್ಣಲ್ಲಾದರೂ ಮಾಡ್ಬೋದು, ನೀವು ಕಾಯಲ್ಲಾದರೂ ಮಾಡ್ಬೋದು ನೋಡಿ. ಈಗ ನಾನು ಇದಕ್ಕೆ ಮೆಣಸಿಕಾಯಿ ಮತ್ತು ಟೊಮೊಟೊ ಬೇಯಿಸಿ ಬೇಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಚೂರು ಬೆಂದರೆ ಫ್ರೆಂಡ್ಸ್ ಆಗೋಯ್ತು. ಫ್ರೆಂಡ್ಸ್, ನಾನು ನಿನ್ನೆ ಮದುವೆ ಊರಲ್ಲಾಗಲಿ ಇಲ್ಲಾಗಲಿ ಫ್ರೆಂಡ್ಸ್, ಬಿಸಿಲಿಗೆ ಏನೂ ಕಮ್ಮಿ ಇಲ್ಲ, ಅಷ್ಟೊಂದು ಬಿಸಿಲಿದೆ. ಬೆಳಗ್ಗೆ ನಾನು ಇಲ್ಲಿಂದ 6 ಗಂಟೆಗೆ ಹೋದವಳು, ರಾತ್ರಿ 8-8:30 ಬಂದೆ. ಮದುವೆ ಎಲ್ಲ ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್. ಈಗ ನಾನು ಇನ್ನು ಸ್ನಾನಕ್ಕೆ ನೀರಿಡಬೇಕು. ಚಪಾತಿ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಟೈಮು 5 ಗಂಟೆ 10 ನಿಮಿಷನ 5 ಕಾಲ ಆಗಿದೆ. ಇನ್ನು ಇವತ್ತಿಂದ ಫ್ರೆಂಡ್ಸ್ ನಂದು ಫಸ್ಟ್ ಶಿಫ್ಟ್. ಇದು ನೀನು ನೋಡಿದ್ರೆ ವಿಷಲ್ ಆಗ್ತಾಯಿದೆ ರೈಸು. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ, ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಬೇಗ ಈಸಿಯಾಗೂ ನೀವು ಮಾಡ್ಕೋಬೋದು ಈ ಚಟ್ನಿನ. ರಾತ್ರಿ ನನ್ನ ಮಗಳು ರೈಸ್ ಮಾಡಿದ್ದು, ನಾನೇನು ಮಾಡಲಿಲ್ಲ, ಬಂದು. ಯಾಕಂದರೆ ನಿಮಗೆ ಗೊತ್ತಲ್ಲ, ಎಲ್ಲಿಗಾದರೂ ಹೋದರೆ ಫ್ರೆಂಡ್ಸ್ ಮೈಯೆಲ್ಲ ಒಂಥರ ನೋವಾದಂಗೆ ಆಗುತ್ತೆ, ಭಾರ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಬಂದು ಮಲ್ಕೊಳ್ತೀನಿ. ಈಗ ನಾನು ಈ ಚಟ್ನಿಗೆ ರೈಸ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವೇ ನೋಡ್ತಾ ಇದ್ರಲ್ಲ, ಈಗ ಇದು ಬೆಂದೋಯ್ತು. ಇದಕ್ಕೆ ನಾನು ಏನೇನು ಹಾಕಿರುತ್ತೇವೆ ಫ್ರೆಂಡ್ಸ್ ನೋಡಿ. 3 ವಿಷಲ್ ಆಯಿತು. ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ರೈಸ್ ಕಿಟ್ಟು ಇನ್ನೊಂದೇ ಒಂದು ಸೆಕೆಂಡ್ ಬೆಂದರೆ ಫ್ರೆಂಡ್ಸ್ ಇದಾಯಿತು. ನಾನು ಈ ಕಡೆ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾಯಿದ್ದೀನಿ. ಯಾಕೆಂದರೆ ಡೈಲಿ ಏನು ನಾಷ್ಟ ಮಾಡ್ತೀವಿ, ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕಾಯಲ್ಲಿ ತುಂಬ ಟೇಸ್ಟಾಗಿರುತ್ತೆ ಮಾಡಿದ್ರೆ. ಕಾಯಲ್ಲಿ ನಮ್ಮೂರ ಕಡೆ ಎಲ್ಲ ನಿಮಗೆ ಗೊತ್ತಾ ಫ್ರೆಂಡ್ಸ್, ಕಬ್ಬಿನ ಗದ್ದೆ ಸೈಡಲ್ಲಿ ಇದನ್ನು ಹಾಕಿರ್ತಾರೆ, ಈ ಕಾಯಿ ಗಿಡನ. ಆವಾಗ ಅದರಲ್ಲಿ ಜಾಸ್ತಿ ನಮ್ಮೂರ ಕಡೆ ಇದನ್ನು ಮಾಡ್ತೀವಿ, ರೊಟ್ಟಿಗೆ ಎಲ್ಲದಕ್ಕೂ. ನಂದು ಗಂಟ್ಲು ವಾಯ್ಸ್ ಈಗ ಅಷ್ಟೇನು ಇದಾಗಲಿಲ್ಲ, ಆದ್ರೂ ನೆನ್ನೆ ಎಲ್ಲ ಹೋಗಿ ಬಂದಲ್ಲ, ಅದೊಂಥರ ಇದಾಗಿದೆ ಫ್ರೆಂಡ್ಸ್. ನಾನು ಈ ಚಪಾತಿ ನನಗೆ ಮಾತ್ರ ಒಂದು 2 ಮಾಡ್ಕೊತೀನಿ. ನನ್ನ ಮಗಳು ಆಮೇಲೆ ಎದ್ದ ಮೇಲೆ ಬಿಸಿ ಮಾಡ್ಕೊತಾಳೆ. ಇನ್ನೇನು ನಾನು ಒಂದು ಫ್ರೆಂಡ್ಸ್ ಚಟ್ನಿ ಸ್ವಲ್ಪ ಒಗ್ಗರಣೆಗೆ ಹಾಕಬೇಕು. ನಾನು ಎಷ್ಟೋ ಸರಿ ನಿಮಗೆ ಹಣ್ಣಿನ ರೆಸಿಪಿ ಹಾಕಿದ್ದೀನಿ, ಕಾಯಲ್ಲೂ ಮಾಡ್ಬೋದು ಅಂತ ಹಾಕಿರಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೇಯುವಾಗಲೇ. ಇದು ಅನ್ನಕ್ಕೆ ಮುದ್ದೆಗೆ ಚಳಿ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್. ನೋಡಿ, ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನೊಂದು 2 ಚಪಾತಿನ ಹಾಕೋತೀನಿ. ಆಮೇಲೆ ಅವಳು ಎದ್ದ ಮೇಲೆ ಮಾಡ್ಕೊಳ್ಳಿ ಬಿಸಿ ಬಿಸಿನ ಫ್ರೆಂಡ್ಸ್. ನಾನು ಕಲಸಿ ಇಟ್ಟು ಹೋಗ್ತೀನಿ ಅಷ್ಟೇ. ಇನ್ನು ಇವತ್ತಿಂದ ನಾನು 15 ಡೇಸ್ವರೆಗೂ ನಂದು ಇದೇ ಶಿಫ್ಟು. 6 ಗಂಟೆಗೆಲ್ಲ ನನ್ನ ಮನೆ ಬಿಟ್ಟು ಕೆಲಸಕ್ಕೆ ಅಲ್ಲಿ ಹೋಗ್ತಾ ಇರಬೇಕು ನೋಡಿ ಫ್ರೆಂಡ್ಸ್. ಈಗ ಅದು ಬೇಯ್ತು. ಬನ್ನಿ ರುಬ್ಬಕ್ಕೆ ಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನೀಗ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನಾನು ಡೈಲಿ FM ಹಾಕೊಂಡೆ ಕೆಲಸ ಮಾಡೋದು ಫ್ರೆಂಡ್ಸ್. ಬೆಳಗ್ಗೆ ಟೈಮ್ ಏನು ಮನೆ ಕೆಲಸ ನೋಡಿ ಫ್ರೆಂಡ್ಸ್, ರುಬ್ಕೊಂಡಿದ್ದೀನಿ. ಈ ಕಲರ್ ಆಯಿತು. ಬನ್ನಿ ಈಗ ಒಗ್ಗರಣೆ ಮಾಡೋಣ. ಅಯ್ಯೋ, ನನಗೆ ಲೇಟಾಗಿ ಎದ್ದು ಫ್ರೆಂಡ್ಸ್, ಈ ನಡುವೆ ಬೇಗ ಎದ್ದೇಳೋಕ್ಕೆ ಆಯ್ತಾ ಇಲ್ಲ ನೋಡಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ. ಈರುಳ್ಳಿ, ಕರಿಬೇವು ಸೊಪ್ಪು. ಇದಕ್ಕೆ ಮೆಣಸಿನ್ಕಾಯಿ ರುಬ್ಬುವಾಗಲೇ ಹಾಕಿರ್ತೀವಲ್ಲ ಬೇಯುವಾಗ, ಹಾಗಾಗಿ ಫ್ರೆಂಡ್ಸ್ ನಾನು ಇದಕ್ಕೆ ಇದು ಹಾಕಲಿಲ್ಲ ನೋಡಿ ಫ್ರೆಂಡ್ಸ್. ಇದಕ್ಕೇನು ಎಣ್ಣೆ ಒಂಚೂರು ಜಾಸ್ತಿ ಆದರೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟು.
ನಾನೀಗ ಮೇಲೆ ಇನ್ನು ತುಳಸಿ ಸೊಪ್ಪು ಮತ್ತು ದೊಡ್ಡ ಪತ್ರೆ ಎಲೆನ ಕುಯ್ಕೊಂಡು ಬರೋಕ್ಕೂ ಟೈಮ್ ಈಗ 5:15 ಅಲ್ವಾ, ಒಂದು 10 ನಿಮಿಷ ಬಿಟ್ಟು ಹೋಗ್ತೀನಿ. ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಈಗಲೇ ಒಂಚೂರನ್ನ ಉಪ್ಪನ್ನ ಹಾಕಿ ನೀರು ಬೇಯಿಲಿ ಅಂತ ಬನ್ನಿ. ಆ ಕಡೆ ತೆವೆ ಇಟ್ಕೊಳ್ಳೋಣ ಚಪಾತಿ ಬೇಯಿಸೋಕ್ಕೆ. ನಾನೀಗ ಗಂಟ್ಲಿಂಗ್ ಆದಾಗಿಂದ ಫ್ರೆಂಡ್ಸ್ ಸ್ವಲ್ಪ ನಾನು ಆ ಥರ ಕಷಾಯನ ಕುಡ್ತೀನಿ ನೋಡಿ, ಕಾಣಿಸ್ತೈತೆ. ತೆವೆಯನ್ನು ಇಟ್ಟಿದ್ದೀನಿ. ಈ ಕಡೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜೆ ಹಾಕ್ತೀನಿ. ಬೆಳ್ಳುಳ್ಳಿ ಫ್ರೆಂಡ್ಸ್ ಟೈಮು ಹೋಗೋದೇ ಗೊತ್ತಾಗಲ್ಲ ಬೆಳಗಿನ ಜಾವ. ನೋಡಿದ್ರೆ ಫ್ರೆಂಡ್ಸ್ ಆ ಕಡೆ ತೆವೆ ಕಾಯ್ತಾ ಇದೆ. ನಾನು ಆಲ್ರೆಡಿ ಚಪಾತಿ ಹಿಟ್ಟು ನೋಡಿ ಕಲಸಿ ಇಟ್ಟಿದ್ದೀನಿ. ನಾನೀಗ 2 ಚಪಾತಿ ಮಾಡ್ಕೊಳ್ಳೋದು. ಅವಳು ಎದ್ಮೇಲೆ ಮಾಡ್ಕೊಳ್ಳಿ. ನಾನು ನಾಷ್ಟ ಮಾಡಿಟ್ಟೋಯ್ತೀನಿ. ರೈಸು ಆಲ್ರೆಡಿ ಆಯಿತು. ಅವ್ರ ಮಧ್ಯಾಹ್ನ ಮುದ್ದೆ ಬೇಕೋ ಏನು ಬೇಕೋ ಮಾಡ್ಕೊಂಡು, ಯಾಕಂದರೆ ಎಲ್ಲ ಅಡುಗೆನೂ ಮಾಡ್ತಾಳೆ ನನ್ನ ಮಗಳು ಫ್ರೆಂಡ್ಸ್. ಹಂಗೇನಿಲ್ಲ. ನೀರು ಕಾಯ್ತು ಫ್ರೆಂಡ್ಸ್. ಇನ್ನೇನು ನಾನು ಫಿಶ್ಗಿನ್ನ ಫುಡ್ ಹಾಕಲಿಲ್ಲ. ಫಿಶ್ಗೆ ಫುಡ್ ಹಾಕಿ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ಕೆಲ್ಸಕ್ಕೆ ಹೊರಡ್ತೀನಿ. ಏನು ಮಾಡೋದು, ನೆನ್ನೆ ಎಲ್ಲ ನನಗೆ ಟಯರ್ಡ್ ಆಗೋಯ್ತು ಬಸ್ಸಲ್ಲಿ ಹೋಗಿ ಬಂದು ಮದುವೆಗೆ. ಫ್ರೆಂಡ್ಸ್ ಅಷ್ಟು ದೂರದಿಂದ ನಮಗೆ ಕೊಡೋಕ್ಕೆ ಬಂದವ್ರೆ, ನಾವು ಹೋಗೋರ್ಗೆ ಹೋಗಲೇಬೇಕಲ್ವ, ಏನು ಮಾಡೋದು. ಹಾಗಾಗಿ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈ ಥರ ಈರುಳ್ಳಿನ ಇದು ಅನ್ನಕ್ಕೆ ಮುದ್ದೆಗೆ ಇನ್ನೂ ಟೇಸ್ಟಾಗಿದೆ ಫ್ರೆಂಡ್ಸ್. ಇದು ನಮ್ಮ ಕಡೆ ತುಂಬ ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಇವಾಗ ಪೂರ್ತಿ ಬೆಂದೋಯ್ತು ನೋಡಿ. ನಾನು ರುಬ್ಬಿಟ್ಕೊಂಡಿರೋ ಚಟ್ನಿಗೆ ಇದಕ್ಕೇನು ಸ್ಟವ್ ಕಮ್ಮಿ ಮಾಡ್ಕೊಳ್ಳಿ. ಇಷ್ಟೇ ಇದು ಮಿಕ್ಸ್ ಮಾಡೋದು ಒಗ್ಗರಣೆಗೆ. ಕಲರ್ ನೋಡಿದ್ರೆ ಎಷ್ಟು ಗ್ರೀನ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರನೇ ಇದು ಕಾಣಿಸೋದು ಫ್ರೆಂಡ್ಸ್. ಇದಕ್ಕೆ ನಾನು ತೆಂಗಿನಕಾಯಿ ಹಾಕೊಂಡು ರುಬ್ಕೊಬಂದಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿರೋದಕ್ಕೆ ಅದು ನಿಮಗೆ ವೈಟ್ ಕಾಣಿಸ್ತಾ ಇರೋದು. ಇದು ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಕಾಣಿಸ್ತಾ ಇದೆಯಾ? ಇಷ್ಟೇ. ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆ ಏನಾದರೂ ಆಗಿದರೆ ಇದನ್ನು ನೋಡ್ಕೊಳ್ಳಿ ಒಂದು ನಿಮಿಷ. ಒಂಚೂರು ಉಪ್ಪು ಸಪ್ಪೆ ಆಗಿದೆ ಫ್ರೆಂಡ್ಸ್. ನೋಡಿ ನಾನಿವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಲಾಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಈ ಚಟ್ನಿ ಮುಗೀತು. ಈ ಕಡೆ ತೆಬೇಕಾದಿದೆ ಚಪಾತಿ ಹೊತ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ನಂದು ಚಟ್ನಿ ಪೂರ್ತಿ ರೆಡಿ ಆಗೋಯ್ತು. ಇಷ್ಟೇ ಈ ಚಟ್ನಿದು ಕೆಲಸ. ಒಂದು ಸಣ್ಣಲ್ಲಿ ಫ್ರೆಂಡ್ಸ್ ನಾನು ವೇಸ್ಟ್ ನೀರು ಇಟ್ಟಿರ್ತೀನಲ್ಲ ಅದರೊಳಗಡೆ ಇದಾಗಿದೆ ನೋಡಿ ಫ್ರೆಂಡ್ಸ್. ಟೈಮು ಆಗೋಯ್ತು. ಬೇಗ ನಾನು 2 ಚಪಾತಿನ ಬೇಯಿಸ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಊಟ ಬಂದು ಚಟ್ನಿ ಮತ್ತು ಚಪಾತಿ. ಕಾಣಿಸ್ತಾ ಇದೆಯಾ?
ನೋಡಿದ್ರೆ ಫ್ರೆಂಡ್ಸ್ ತೆವೆ ಕಾಯ್ತು. ನಾನು ಆಲ್ರೆಡಿ ಚಪಾತಿನ ಹಾಕ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ? ಬನ್ನಿ ಅಷ್ಟರಲ್ಲಿ ಇನ್ನೊಂದು ಚಪಾತಿನ ಒತ್ಕೊಂಡು ಬರೋಣ ಫ್ರೆಂಡ್ಸ್. ಬೆಳಿಗ್ಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಏನು ಮಾಡೋದು. ಚಳಿ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ನನಗಂತೂ ಗೊತ್ತಾಗಲಿಲ್ಲ. ಯಾಕಂದರೆ ಇಷ್ಟು ದಿವಸ ನಾನು ಲೇಟಾಗಿ ಎದ್ದೇಳ್ತಾ ಇದ್ನಲ್ಲ, ಲೇಟಾಗಿ ಹೋಗ್ತಾ ಇದ್ನಲ್ಲ ಡ್ಯೂಟಿಗೆ. ಇವತ್ತು ಏನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಫ್ರೆಂಡ್ಸ್ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ರೆಡಿ ಆಗಬೇಕು. ಹೆಂಗೆ ಮಾಡಿದ್ರು ಅಷ್ಟಲ್ಲಿ ನೋಡಿ ಫ್ರೆಂಡ್ಸ್, ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ಟೈಮ್ ಹೆಂಗೆ ಹೋಗುತ್ತಂತೆ ಗೊತ್ತಾಗಲ್ಲ ಫ್ರೆಂಡ್ಸ್. ಮೇಲೆ ಹೋಗಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ, ನೆನ್ನೆ ನನ್ನ ಮಗಳು ಹಾಕೊಳ್ಳೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನಾನು ಮದುವೆಗೆ ಹೋಗಿದ್ನಲ್ಲ. ನೋಡಿದ್ರು ಫ್ರೆಂಡ್ಸ್, ಡೈಲಿ ನಾನು ಇದೇ ಟೈಮ್ಗೆ ಎದ್ದೇಳಬೇಕು. ಚಪಾತಿ ಮತ್ತು ಚಟ್ನಿ ರೆಡಿ ಆಯಿತು ನಂದು. ಬನ್ನಿ ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಫ್ರೆಂಡ್ಸ್ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ಟೈಮ್ ಇದ್ದರೆ ಸ್ವಲ್ಪ ಕಷಾಯ ಕಾಯಿಸ್ಕೊಂಡು ಕುಡಿದು ಬ್ರೆಡ್ಡು ಕಾಫಿ ತಿಂದ್ಬಿಟ್ಟು ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿಂದು ನಂದು ವೀಡಿಯೋ. ಫ್ರೆಂಡ್ಸ್, ನನಗೆ ವೀಡಿಯೋ ಮಾಡೋಕ್ಕೆ ಬೇರೆ ಯಾರಿಲ್ಲ. ವೀಡಿಯೋ ಮಾಡೋಕ್ಕೆ ಯಾರಾದರೂ ಇದ್ದರೆ ಏನಾದರೂ ಮಾಡ್ಬೋದು. ನಾನು ಏನು ಕೆಲಸ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೋದು. ಸ್ಟ್ಯಾಂಡೆಲ್ಲ ಇಟ್ಕೊಳ್ಳೋಷ್ಟರಲ್ಲಿ ನನಗೆ ಟೈಮ್ ಆಯ್ತು. ನೋಡಿದ್ರೆ ಫ್ರೆಂಡ್ಸ್, ಚಪಾತಿನೂ ಈ ಕಡೆ ನಂದು ರೆಡಿ ಆಗೋದು. ಇವತ್ತು ನನ್ನ ಮನೇಲಿ ನಾಷ್ಟ ಚಪಾತಿ ಟೊಮೊಟೊ ಚಟ್ನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅರ್ಜೆಂಟ್ಗೆ ಫ್ರೆಂಡ್ಸ್ ನಾನು ಏನಾದರೂ ತಗೊಳಕ್ಕೆ ಹೋಗ್ತೀನ, ಅವಾಗ ಮನೇಲಿ ಏನಾದರೂ ಬೀಳ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗೆ ಚಪಾತಿ ಈಗ ರೆಡಿ ಆಯ್ತು. ಫ್ರೆಂಡ್ಸ್, ನಂದು ಸಬ್ಸ್ಕ್ರೈಬರ್ ಆಲ್ರೆಡಿ 1000 ಆಗೋಯ್ತು. ಇನ್ನು ನಾನು ವಾಚ್ ಅವರ್ ಮಾತ್ರ ಮಾಡ್ಕೋಬೇಕು ಫ್ರೆಂಡ್ಸ್. 1000 ಮೇಲೆ ಸಬ್ಸ್ಕ್ರೈಬರ್ ಆಗಿದೆ. ವಾಚ್ ಅವರ್ ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಹಿಡಿದು. ಓಕೆ ಫ್ರೆಂಡ್ಸ್, ಬಾಯ್.